ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ತನಗೆ ಸಿಗಬಹುದಾದಂತಹ ಅಧಿಕಾರವನ್ನ ತನ್ನ ಮಿತ್ರ ಪಕ್ಷ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಬಿಟ್ಟುಕೊಡುತ್ತಾ, ಅಥವಾ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾದಂತಹ ಶಿವಸೇನೆಯ ನಾಯಕ ಏಕನಾಥ್ ಶಿಂದೆ ಅವರು ಬಿಜೆಪಿಯ ಷರತ್ತುಗಳಿಗೆ ಶರಣಾಗ್ತಾರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈನ ಮಹಾನಗರ ಪಾಲಿಕೆ ವಿಶ್ವದ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆ, ವಿಶ್ವದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ. ಮುಂಬೈ ಮಹಾನಗರ ಪಾಲಿಕೆಗೆ ನಡೆದಂತಹ ಚುನಾವಣೆಯ ಬಳಿಕ ಈಗ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣದ ನಡುವೆ ಮೇಯರ್ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ. 227 ವಾರ್ಡುಗಳು ಅಥವಾ ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 89 ಕಾರ್ಪೊರೇಟರ್ಗಳ ಗೆಲುವಿನೊಂದಿಗೆ ಶಿವಸೇನೆ ಏಕನಾಥ್ ಶಿಂದೆ ಬಣ 29. ಅಲ್ಲಿಗೆ ಪಾಲಿಕೆಯಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಅಗತ್ಯವಾದಂತಹ 114ರ ಸರಳ ಬಹುಮತಕ್ಕಿಂತ 4 ಹೆಚ್ಚುವರಿ ಮತಗಳೊಂದಿಗೆ ಮಹಾಯುತಿ ಮೈತ್ರಿಕೂಟ, ಶಿವಸೇನೆ ಮತ್ತು ಬಿಜೆಪಿಯ ಮೈತ್ರಿಕೂಟ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಸಂಘರ್ಷ ಇರುವಂತದ್ದು ಮೇಯರ್ ಪಟ್ಟಕ್ಕಾಗಿ. 25 ವರ್ಷಗಳವರೆಗೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆಯ ಮೇಯರ್ ಇದ್ರು. ಶಿವಸೇನೆಯ ಅಧಿಕಾರದ ಧ್ವಜ ಹಾರಾಡ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಬಿಜೆಪಿ ತನ್ನ ಮೇಯರ್ ಅನ್ನು ತಂದು ಕೂರಿಸುವಂತಹ ಲೆಕ್ಕಾಚಾರದಲ್ಲಿದೆ. ಫಲಿತಾಂಶ ಬಂದ ತಕ್ಷಣವೇ ಏಕನಾಥ್ ಶಿಂದೆ ಅವರು ತಮ್ಮ ಬಣದ 29 ಕಾರ್ಪೊರೇಟರ್ ಅನ್ನು ಕೂಡ ಖಾಸಗಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಟ್ಟಿದ್ರು. ಭಯ ಅವರಿಗೆ, ಎಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿಬಿಡ್ತಾರೆ ಅನ್ನೋ ಅಂತ ಹೇಳಿ ತಮ್ಮ ಕಾರ್ಪೊರೇಟರ್ಗಳಿಗೆ ಎಲ್ಲಿ ಆಮಿಷವನ್ನ ಒಡ್ಡಿ ತಮ್ಮ ಕಡೆಗೆ ಸೇರಿಸಿಕೊಳ್ತಾರೆ ಏನೋ ಎನ್ನುವಂತಹ ಭಯದಲ್ಲಿ ಏಕನಾಥ್ ಶಿಂದೆ ಅವರು ತಮ್ಮ 29 ಮಂದಿ ಕಾರ್ಪೊರೇಟರ್ಗಳನ್ನು ಕೂಡ ಖಾಸಗಿ ಹೋಟೆಲ್ನಲ್ಲಿ ಇಟ್ಟಿತ್ತು. ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ ಒಟ್ಟು 29 ನಗರ ಪಾಲಿಕೆಗಳ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಹಾರಾಷ್ಟ್ರದ ಚುನಾವಣಾ ಆಯೋಗ ಫಲಿತಾಂಶದ ಅಧಿಸೂಚನೆಯನ್ನ ಹೊರಡಿಸಿದ ಬಳಿಕ ಈಗ ಶಿಂದೆ ಬಣದ ಕಾರ್ಪೊರೇಟರ್ಗಳು ಹೋಟೆಲ್ನಿಂದ ಹೊರಬಂದು ತಮ್ಮ ವಾರ್ಡ್ಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಶಿಂದೆ ಅವರಿಗೆ ಅಷ್ಟರ ಮಟ್ಟಿಗೆ ಭಯ ಕಾಡ್ತಾ ಇದೆ. ವಿಚಿತ್ರ ಏನು ಅಂತ ಹೇಳಿದ್ರೆ 2022ರಲ್ಲಿ ಉದ್ಧವ್ ಠಾಕ್ರೆ ಅವರ ಸರ್ಕಾರವನ್ನ ಪತನಗೊಳಿಸಿ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಕೈಗೆ ಸಿಗದೆ, ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಕೈಗೆ ಸಿಗದೆ ತಮ್ಮ 37 ಮಂದಿ ಶಾಸಕರ ಜೊತೆಗೆ ಇದೇ ಏಕನಾಥ್ ಶಿಂದೆ ಅಸ್ಸಾಂನ ಗುವಾಹಟಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. 2022ರಲ್ಲಿ ಸರ್ಕಾರವನ್ನ ಪತನಗೊಳಿಸಿ ತಾವು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಈಗ ಏಕನಾಥ್ ಶಿಂದೆ ಅವರಿಗೆ ತಮ್ಮ ಕಾರ್ಪೊರೇಟರ್ಗಳನ್ನ ಬಿಜೆಪಿಯ ಬಲೆಯಿಂದ ಕಾಪಾಡಿಕೊಳ್ಳುವಂತಹ ಸವಾಲು. ಬಿಜೆಪಿ ಬಿಟ್ಟು ಕೊಡುತ್ತ ಮೇಯರ್ ಪಟ್ಟವನ್ನು. ನಾಳೆ ಅಂದ್ರೆ ಜನವರಿ 21ನೆಯ ತಾರೀಕು ಲಾಟರಿಯ ಮೂಲಕ ಮೇಯರ್ ಮೀಸಲಾತಿಯ ನಿರ್ಧಾರ ಆಗುತ್ತೆ. SC/ST ಸಮುದಾಯದವರಿಗೆ ಮೇಯರ್ ಪಟ್ಟ ಸಿಗುತ್ತೋ, OBC ಅವರಿಗೆ ಸಿಗುತ್ತೋ ಎನ್ನುವಂಥದ್ದು ನಾಳೆ ನಿರ್ಧಾರ ಆಗುತ್ತೆ. ಕಾರಣ ರೊಟೇಷನ್ ವೈಸ್ ಮೇಯರ್ ಪಟ್ಟ ನಿರ್ಧಾರ ಆಗುವ ಕಾರಣಕ್ಕೋಸ್ಕರ ನಾಳೆ ಚೀಟಿ ಎತ್ತಲಾಗುತ್ತೆ. ಆ ಚೀಟಿಯಲ್ಲಿ ಯಾವ ಸಮುದಾಯಕ್ಕೆ ಮೇಯರ್ ಪಟ್ಟ ಸಿಗಬೇಕು ಅಂತೇಳಿ ನಿರ್ಧಾರ ಆಗುತ್ತೋ ಆ ಸಮುದಾಯದವರು, ಆ ಸಮುದಾಯದ ಕಾರ್ಪೊರೇಟರ್ ಯಾರು ಎಲೆಕ್ಟ್ ಆಗಿದ್ದಾರೆ ಪಾಲಿಕೆಗೆ, ಅವರು ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಮಾಹಿತಿಗಳ ಪ್ರಕಾರ ಜನವರಿ 30ರ ಒಳಗಡೆ ಈ ಮೇಯರ್ ಆಯ್ಕೆಯ ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ. ಪಾಲಿಕೆಯ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು, ವರದಿಯಾಗಿದ್ದೇನು ಅಂತ ಹೇಳಿದ್ರೆ ಏಕನಾಥ್ ಶಿಂದೆ ಅವರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಿ, ಮೇಯರ್ ಪಟ್ಟ ನಮಗೆ ಕೊಡಬೇಕು, 2.5 ವರ್ಷ ನಿಮಗೆ, 2.5 ವರ್ಷ ನಮಗೆ ಅಂತ ಹೇಳಿ. ಅಂದ್ರೆ ಆರಂಭದಲ್ಲಿ ನಾವು ಮೇಯರ್ ಆಗ್ತೀವಿ 2.5 ವರ್ಷ, ಅದಾದ ಬಳಿಕದ 2.5 ವರ್ಷ ನೀವು ಮೇಯರ್ ಆಗಿ ಎನ್ನುವಂತಹ ಪಟ್ಟನ್ನ ಬಿಜೆಪಿಯ ಮುಂದೆ ಇಟ್ಟಿದ್ರು ಎನ್ನುವಂಥದ್ದು ಮಾಹಿತಿ. ಆದ್ರೆ ಬಿಜೆಪಿ ಏಕನಾಥ್ ಶಿಂದೆ ಅವರ ಈ ಬೇಡಿಕೆಗಳಿಗೆ ಸೊಪ್ಪಾಕಿಲ್ಲ, ಮಣೆ ಹಾಕಿಲ್ಲ, ಅದಕ್ಕೆ ಕ್ಯಾರೋ ಅಂದಿಲ್ಲ. ಹೀಗಾಗಿ ಏಕನಾಥ್ ಶಿಂದೆ ಅವರು ತಮ್ಮ ಬೇಡಿಕೆಯಿಂದ ಹಿಂದಕ್ಕೆ ಸರಿದಿದ್ದಾರೆ. ಅಂತಿಮವಾಗಿ ಬಿಜೆಪಿ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ,
ಮಹಾಯುತಿ ಮೈತ್ರಿಕೂಟದಿಂದ ಒಬ್ರು ಮೇಯರ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಶಿಂದೆ ಶರಣಾಗತರಾದ. ಎರಡನೆಯದ್ದು, ಶಿಂದೆ ಬಣ ದೆಹಲಿಗೆ ಹೋಗಿದೆ. ದೆಹಲಿಗೆ ಹೋಗಿ ಬಿಜೆಪಿಯ ನಾಯಕರನ್ನು ಭೇಟಿ ಮಾಡ್ತಾ ಇದೆ. ಆಯ್ಕೆ ಆಗಬೇಕಾಗಿರುವಂಥದ್ದು ಮುಂಬೈ ಪಾಲಿಕೆಯ ಮೇಯರ್. ನಿರ್ಧಾರ ಆಗ್ತಾ ಇರುವಂಥದ್ದು ದೆಹಲಿಯಲ್ಲಿ. ಅದು ಕೂಡ 25 ವರ್ಷಗಳವರೆಗೆ ಪಾಲಿಕೆಯನ್ನು ಆಳಿದಂತಹ ಶಿವಸೇನೆ ದೆಹಲಿಯಲ್ಲಿ ಕೂತಿರುವಂತಹ ಬಿಜೆಪಿ ನಾಯಕರ ಸೂಚನೆಯ ಮೇರೆಗೆ ಮೇಯರ್ ಪಟ್ಟವನ್ನು ಬಿಟ್ಕೊಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿರುವಂತಹ ಸಾಧ್ಯತೆ ಇದೆ. ಮೂರನೆಯದ್ದು, ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಸ್ಥಾಯಿ ಸಮಿತಿಗಳು, ಅದರಲ್ಲಿ ವಿಶೇಷವಾಗಿ ಹಣಕಾಸು ಸಮಿತಿ ಮತ್ತು ಇತರೆ ಪ್ರಮುಖ ಸಮಿತಿಗಳು, ಈ ಸಮಿತಿಗಳ ಮೇಲೂ ಕೂಡ ಮೇಲೆ ಪಟ್ಟನ್ನ ಹಾಕ್ಲಿಕ್ಕೆ ಶಿಂದೆ ಬಣ ನಿರ್ಧಾರ ಮಾಡಿದೆ. ಆದ್ರೆ ಅದಕ್ಕೂ ಕೂಡ ಸೊಪ್ಪನ್ನ ಹಾಕ್ಲಿಕ್ಕೆ ಬಿಜೆಪಿ ರೆಡಿ ಇಲ್ಲ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ದೆಹಲಿಯ ಬಿಜೆಪಿ ನಾಯಕರ ಕಡೆಯಿಂದ ಒಂದು ಸಂದೇಶ ಬಂದಿದೆಯಂತೆ, ಯಾವುದೇ ಕಾರಣಕ್ಕೂ ಮೇಯರ್ ಪಟ್ಟವನ್ನ ಬಿಟ್ಟು ಕೊಡಬೇಡಿ, ಮೇಯರ್ ಪಟ್ಟ ಬಿಜೆಪಿಯ ಬಳಿಯೇ ಇರಬೇಕು, ಬಿಜೆಪಿಯೇ ತಗಬೇಕು ಮೇಯರ್ ಪಟ್ಟ, ನೀವು ಒತ್ತಡಗಳಿಗೆ ಭಾಗಬೇಡಿ ಎನ್ನುವಂತಹ ಸಂದೇಶವನ್ನ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ. ಅಂದ್ರೆ ಶಿಂದೆಯ ಸರ್ಕಸ್ಸು ಅಥವಾ ಷರತ್ತುಗಳು ಅಥವಾ ಡಿಮ್ಯಾಂಡ್ಗಳೇನಿದೆ, ಬೇಡಿಕೆಗಳೇನಿದೆ, ಅದಕ್ಕೆ ಬಿಜೆಪಿ ಸೊಪ್ಪಾಕಲ್ಲ ಅನ್ನುವಂಥದ್ದಾಯ್ತು. ಸೊ ಅನಿವಾರ್ಯವಾಗಿ ಈಗ ಶಿಂದೆ ಬಿಜೆಪಿ ಏನ್ ನಿರ್ಧಾರ ಮಾಡುತ್ತೆ ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಅತ್ಯಂತ ವಿಚಿತ್ರ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, 2022ರಲ್ಲಿ ಉದ್ಧವ್ ಠಾಕ್ರೆ ಅವರ ಸರ್ಕಾರವನ್ನು ಬೀಳಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ತನ್ನ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎನ್ನುವ ಕಾರಣಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಏಕನಾಥ್ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡಿತು. ಆಗ ಬಿಜೆಪಿ 101 ಸೀಟುಗಳನ್ನು ಗೆದ್ದಿತ್ತು 2019ರ ಚುನಾವಣೆಯಲ್ಲಿ. ಆದ್ರೆ ಉದ್ಧವ್ ಠಾಕ್ರೆ ಅವರ ಸರ್ಕಾರವನ್ನು ಬೀಳಿಸಿದ ಕಾರಣಕ್ಕೋಸ್ಕರ ಏಕನಾಥ್ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡಿತು. ಆದ್ರೆ ಈ ಬಾರಿ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಏಕನಾಥ್ ಶಿಂದೆ ಅವರು ನಿರ್ಧಾರ ಮಾಡಿದ್ರಿ. 2024ರಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಸಂಘರ್ಷಕ್ಕಿಳಿದ್ರು ಬಿಜೆಪಿಯ ಜೊತೆಗೆ, ಆಗಲ್ಲ ಎನ್ನುವಂತ ಹಠಕ್ಕೆ ಬಿದ್ರು. ಆದ್ರೆ ಬಿಜೆಪಿಯವರು ಸೊಪ್ಪು ಹಾಕಲಿಲ್ಲ. ನೀವು ಮೈತ್ರಿಕೂಟದಲ್ಲಿ ಇರೋದಾದ್ರೆ ಇರಬಹುದು, ಹೋಗೋದಾದ್ರೆ ಹೋಗಬಹುದು ಎನ್ನುವಷ್ಟರ ಮಟ್ಟಿಗೆ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು, ಏಕನಾಥ್ ಶಿಂದೆ ಅವರನ್ನ ಉಪಮುಖ್ಯಮಂತ್ರಿ. ಡಿಮೋಷನ್, ಒಂಥರ ಮುಖ್ಯಮಂತ್ರಿ ಆದಂತವರು ಇನ್ನೊಬ್ಬರ ಕ್ಯಾಬಿನೆಟ್ ನಲ್ಲಿ ತಾವು ಮುಖ್ಯಮಂತ್ರಿ ಆಗುವಂಥದ್ದು ಡಿಮೋಷನ್ ಇದ್ದಾಗ, ಹಿಂಬಡ್ತಿ ಪಡೆದ ಹಾಗೆ. ಸೊ ಅಲ್ಲಿ ತಂದು ಕೂರಿಸ್ತು ಬಿಜೆಪಿ ಏಕನಾಥ್ ಶಿಂದೆ ಅವರು ಮುನಿಸ್ಕೊಂಡ್ರು, ಜಗಳ ಆಡಿದ್ರು, ಕೆಲವು ಮೀಟಿಂಗ್ಗಳಿಗೆ ಗೈರಾದರು. ಬಿಜೆಪಿಯವರು ತಲೆನೇ ಕೆಡಿಸ್ಕೊಂಡ್ರು. ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿಯವರು ಮುಂಬೈನಲ್ಲಿ ಜಾಹೀರಾತನ್ನು ಕೊಟ್ಟರು ಪ್ರಮುಖ ಪತ್ರಿಕೆಗಳಲ್ಲಿ. ಆ ಜಾಹೀರಾತಿನಲ್ಲಿ ಬಿಜೆಪಿಯ ನಾಯಕರ ಫೋಟೋಗಳಷ್ಟೇ ಇದ್ವು. ಆದ್ರೆ ಶಿಂದೆ ಬಣ ಕೊಟ್ಟಂತಹ ಜಾಹೀರಾತಿನಲ್ಲಿ ಶಿವಸೇನೆ ಬಣದ ನಾಯಕರ ಜೊತೆಗೆ ಬಿಜೆಪಿಯ ನಾಯಕರ ಫೋಟೋಗಳನ್ನು ಕೂಡ ಶಿಂದೆ ಬಳಸಿಕೊಂಡ್ರು. ಅಂದ್ರೆ ಬಿಜೆಪಿ ಎಷ್ಟರ ಮಟ್ಟಿಗೆ ಶಿಂದೆಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ ಎನ್ನುವಂಥದ್ದು. ಮೂರನೆಯದ್ದು, ಬಿಜೆಪಿ ಎಷ್ಟರ ಮಟ್ಟಿಗೆ ಶಿಂದೆ ಅವರಿಗೆ ಶಾಕ್ ಕೊಟ್ಟಿದೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಶಿಂದೆ ಬಣಕ್ಕೆ ಅಧಿಕಾರ ಸಿಗುತ್ತೋ ಅಂತಹ ನಗರ ಸಭೆಗಳಲ್ಲಿ ಕೂಡ ಶಿಂದೆ ಬಣಕ್ಕೆ ಅಧಿಕಾರವನ್ನು ತಪ್ಪಿಸಿದೆ. ಉದಾಹರಣೆಗೆ ಇತ್ತೀಚೆಗೆ ನಡೆದಂತ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೈತ್ರಿ ಏನಿತ್ತು ನಗರಸಭೆಯೊಂದರಲ್ಲಿ ಮಹಾರಾಷ್ಟ್ರದಲ್ಲಿ, ಆ ಮೈತ್ರಿ ಕೂಡ ಶಿಂದೆ ಬಣವನ್ನ ಅಧಿಕಾರದಿಂದ ದೂರ ಇಡುವಂತಹ ಬಿಜೆಪಿಯ ತಂತ್ರಗಾರಿಕೆಯ ಭಾಗ ಅಷ್ಟೇ. ಆ ನಗರಸಭೆಯಲ್ಲಿ ಶಿಂದೆ ಬಣಕ್ಕೇನೆ ಅತ್ಯಧಿಕ ಕಾರ್ಪೊರೇಟರ್ಗಳಿದ್ದಂಥದ್ದು, ಕೌನ್ಸಿಲರ್ಗಳಿದ್ದಂಥದ್ದು. ಆದ್ರೆ ಶಿಂದೆ ಬಣಕ್ಕೆ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಬಿಜೆಪಿ ತಯಾರಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತು ಬಿಜೆಪಿ. ಸೊ ಶಿಂದೆ ಅವರಿಗೆ ಎಲ್ಲೆಲ್ಲಿ ಕತ್ರಿ ಹಾಕಬಹುದು, ಎಲ್ಲೆಲ್ಲಿ ಅವರ ಅಧಿಕಾರವನ್ನು ಮೊಟಕುಗೊಳಿಸಬಹುದು, ಎಲ್ಲೆಲ್ಲಿ ಶಿಂದೆ ಶಿವಸೇನೆ ಬಣವನ್ನ ಕುಗ್ಗಿಸಬಹುದು, ಅದನ್ನ ಬಗ್ಗು ಬಡಿಬಹುದು, ಆ ಕೆಲಸವನ್ನ ದೊಡ್ಡ ಮಿತ್ರ ಪಕ್ಷವಾಗಿ ಬಿಜೆಪಿ ಮಾಡ್ತಾ ಬರ್ತದೆ. 2024ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 132 ಶಾಸಕರನ್ನು ಗೆಲ್ಲಿಸಿಕೊಂಡು ಬಂತು. ಶಿಂದೆ ಬಣದಿಂದ 56 ಶಾಸಕರು ಎಲೆಕ್ಟ್ ಆದ್ರು. ಅಜಿತ್ ಪವಾರ್ ಬಣದಿಂದ 41 ಶಾಸಕರು ಎಲೆಕ್ಟ್ ಆದ್ರು. ಇನ್ನು ಸಣ್ಣ ಪುಟ್ಟ ಪಕ್ಷಗಳಿಂದ ಒಟ್ಟು 5 ಶಾಸಕರು ಎಲೆಕ್ಟ್ ಆದ್ರು. ಇದು NDA ಬಣ. ಸರ್ಕಾರ ರಚನೆಗೆ ಮಹಾರಾಷ್ಟ್ರದಲ್ಲಿ ಬೇಕಾಗಿರುವಂತದ್ದು 145 ಶಾಸಕರ ಬೆಂಬಲ. ಶಿಂದೆ ಬಣ ಇನ್ ಕೇಸ್ ಹೊರಬಂದ್ರೂ ಕೂಡ
ಬಿಜೆಪಿ ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗ್ಬೋದು. ಇನ್ನು ಸೆಂಟ್ರಲ್ ಗವರ್ಮೆಂಟ್ನ ವಿಚಾರಕ್ಕೆ ಬಂದ್ರೆ, ಲೋಕಸಭೆಯಲ್ಲಿ ಶಿಂದೆ ಬಣದ 7 ಮಂದಿ ಸಂಸದರಿದ್ದಾರೆ. ಹಂಗ್ ನೋಡಕ್ ಹೋದ್ರೆ ಮೋದಿ ಸರ್ಕಾರದ ಸುಭದ್ರತೆಗೆ ಶಿವಸೇನೆ ಶಿಂದೆ ಬಣದ ಸಂಸದರ ಬೆಂಬಲದ ಅಗತ್ಯ ತುಂಬಾ ಇದೆ. ಸೊ ಈಗ ಮೇಯರ್ ಚುನಾವಣೆಯ ಲೆಕ್ಕಾಚಾರ ಬರೀ ಇದು ಮುಂಬೈ ಮಹಾನಗರ ಪಾಲಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಬಿಜೆಪಿಯ ಈ ತಂತ್ರಗಾರಿಕೆ ಏನಿದೆ, ತನ್ನ ಮಿತ್ರ ಪಕ್ಷಗಳನ್ನ ಸೈಡ್ ಲೈನ್ ಮಾಡಿ ತಾನು ಎಮರ್ಜ್ ಆಗುವಂತಹ ಈ ತಂತ್ರಗಾರಿಕೆ ಏನಿದೆ, ಇದು ಕೇವಲ ಮುಂಬೈ ಮಹಾನಗರ ಪಾಲಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಮಹಾರಾಷ್ಟ್ರದ ಇತರ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಶಿಂದೆ ಬಣಕ್ಕೆ, ಅದರ ಬುಡಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಾನೆ ಇದೆ ಬಿಜೆಪಿ. ಯಾರು ಆಪರೇಷನ್ ಕಮಲದ ಭಾಗವಾಗಿ ಶಿವಸೇನೆಯನ್ನು ಒಡೆದು, ಆಪರೇಷನ್ ಕಮಲದ ಭಾಗವಾಗಿ ಅಸ್ಸಾಂನ ರೆಸಾರ್ಟ್ಗಳಲ್ಲಿ, ಅಸ್ಸಾಂನ ಹೋಟೆಲ್ಗಳಲ್ಲಿ ತನ್ನ ಶಾಸಕರನ್ನು ಹಿಡಿದಿಟ್ಟು ಯಾರು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಸರ್ಕಾರವನ್ನು ಬೀಳಿಸಿದ್ರು, ಅದೇ ನಾಯಕನಿಗೆ ಈಗಿರುವಂತಹ ಅತ್ಯಂತ ದೊಡ್ಡ ಸವಾಲಿಗೆ ಏನು ಅಂತ ಹೇಳಿದ್ರೆ, ತನ್ನ ಪಕ್ಷವನ್ನು ಉಳಿಸ್ಕೊಳ್ಳುವಂಥದ್ದು, ತನ್ನ ಬಣವನ್ನು ಉಳಿಸ್ಕೊಳ್ಳುವಂಥದ್ದು, ತನ್ನ ಕಾರ್ಪೊರೇಟರ್ಗಳನ್ನ ಉಳಿಸ್ಕೊಳ್ಳುವಂಥದ್ದು. ಯಾರಿಂದ? ಬಿಜೆಪಿಯ ಆಪರೇಷನ್ ನಿಂದ, ಬಿಜೆಪಿಯಿಂದ ಉಳಿಸ್ಕೊಳ್ಳುವಂಥದ್ದು ಶಿಂದೆ ಅವರಿಗೆ ಅತಿ ದೊಡ್ಡ ಸವಾಲಾಗಿದೆ. ಸೊ ಬಿಗ್ ಸೆಟ್ ಬ್ಯಾಕ್ ಏಕನಾಥ್ ಶಿಂದೆ ಅವರಿಗೆ ಆಸ್ ಎ ಬಿಗ್ ಲೀಡರ್ ಆಗಿ, ಮಹಾರಾಷ್ಟ್ರದ ಪ್ರಮುಖ ರಾಜಕಾರಣಿಯಾಗಿ ಬಿಗ್ ಸೆಟ್ ಬ್ಯಾಕ್. ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಮಾಡ್ತಾ ಇದೆ, ಹೇಗೆ ಹೊಡೆತ ಕೊಡ್ತಾ ಇದೆ ಅನ್ನುವಂಥದ್ರ ಸಾಲಿಗೆ ಈಗ ಮಹಾರಾಷ್ಟ್ರ ಕೂಡ ಸೇರ್ಕೊಂಡಿದೆ.